ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಸಬ್ಜೆಕ್ಟನ್ನು ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಇವಾಗ ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಹೆಂಗೆ ಒಂದು ಸ್ಟಾಕ್ನ ಪಿಕ್ ಮಾಡಬೇಕು, ಹೆಂಗೆ ಸೆಕ್ಟರ್ನ ಪಿಕ್ ಮಾಡಬೇಕು, ಸೀಸ್ನಾಲಿಟಿ ಅನಾಲಿಸಿಸು ಇದನ್ನೆಲ್ಲ ನೋಡಿದ್ವಿ. ಸ್ಟಾಕ್ಗಳು ಒಟ್ಟಿನಲ್ಲಿ ಹೆಂಗೆ ಹುಡ್ಕೋದು ಅಂತ ತಿಳ್ಕೊಂಡ್ವಿ. ಬಟ್ ಈಗ ಆ ಸ್ಟಾಕ್ನ ಹುಡ್ಕೋದ್ಮೇಲೆ ಹೆಂಗೆ ಬೈ ಮಾಡಬೇಕಂತ ಗೊತ್ತಾಗಬೇಕಲ್ವ. ಬೈ ಮಾಡೋದು, ಸೆಲ್ ಮಾಡೋದು, ಕರೆಕ್ಟ್ ಅಲ್ವಾ? ಅದಕ್ಕೆ ಏನೇನು ಸೆಗ್ಮೆಂಟ್ಸ್ ಇದೆ ಅಂತ ತಿಳ್ಕೊಬೇಕು. ಫಸ್ಟು ಒಂದು ಡೆಲಿವರಿ ಕಾಂಟ್ರಾಕ್ಟ್ ಅಂತ ಒಂದಿದೆ. ಡೆಲಿವರಿನ ನಾವು ಇನ್ನೊಂದು ಕರಿಬೋದು ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿಬೋದು. ಅದೇ ರೀತಿ ಇನ್ನೊಂದು ಕಾಂಟ್ರಾಕ್ಟ್ ಇದೆ, ಅದು ಇಂಟ್ರಾಡೇ ಅಂತ. ಇಂಟ್ರಾಡೇ ಆರ್ ಟ್ರೇಡಿಂಗ್, ಈ ಥರ ಎರಡು ಥರ ಸೆಗ್ಮೆಂಟ್ ಇದೆ. ಇದರಲ್ಲೇ ನಾವು ಬೈ ಸೆಲ್ನ ಮಾಡೋದು. ಯಾಕಂದರೆ ಎಲ್ಲ ನಮಗೆ ಏನಂದರೆ ಥಿಯರಿಟಿಕಲ್ ನಾವು ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಿಗೆ ಹೆಂಗೆ ಕಂಪನಿಗಳು ಬರುತ್ತೆ, IPO ಅಂದರೆ ಏನು, IPO ಹೆಂಗೆ ಅಪ್ಲೈ ಮಾಡೋದು, ಮತ್ತು ಹೆಂಗೆ ಫಂಡಮೆಂಟಲ್ ಅನಾಲಿಸಿಸ್ ನೋಡ್ಕೊಂಡು ಒಂದು ಸ್ಟಾಕ್ನ ನಾವು ಹೆಂಗೆ ಪಿಕ್ ಮಾಡೋದು, ಒಳ್ಳೆ ಸೆಕ್ಟರ್ನ ಹೆಂಗೆ ಪಿಕ್ ಮಾಡೋದು, ಮತ್ತು ಸೀಸನ್ನ ನೋಡಿಕೊಂಡು ಒಂದು ಸ್ಟಾಕ್ನ ಹೆಂಗೆ ನಾವು ಸೆಲೆಕ್ಟ್ ಮಾಡೋದು ಅನ್ನೋದೆಲ್ಲ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಟೈಮ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಬೈ ಮಾಡಬೇಕಲ್ವಾ? ಅದಕ್ಕೆ ಬೈ ಮಾಡೋಕ್ಕೆ ದೇರ್ ಆರ್ 2 ಟೈಪ್ಸ್ ಆಫ್ ಸೆಗ್ಮೆಂಟ್ಸ್. ಎರಡು ಥರ ಸೆಗ್ಮೆಂಟ್ಸ್ ಇದೆ. ಒಂದು ಡೆಲಿವರಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ, ಇನ್ನೊಂದು ಇಂಟ್ರಾಡೇ ಅಥವಾ ಟ್ರೇಡಿಂಗ್ ಅಂತ ಕರಿತೀವಿ. ಈಗ ಡೆಲಿವರಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ನಾವು ಬೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಒರಿಜಿನಲ್ ಶೇರ್. ಏನು ಹೇಳಿ? ಒರಿಜಿನಲ್ ಶೇರ್. ಇದೇ ನೀವು ಇಂಟ್ರಾಡೇಲಿ ಬೈ ಮಾಡ್ತಿದ್ದೀರ ಅಂದರೆ ಅದು ಡಮ್ಮಿ ಶೇರ್. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒರಿಜಿನಲ್ ಶೇರು, ಇಲ್ಲಿ ಬೈ ಮಾಡೋದು ಡಮ್ಮಿ ಶೇರ್, ಸುಮ್ಮನೆ ಡೂಪ್ಲಿಕೇಟ್ ಶೇರ್ ಅಷ್ಟೇ ಇದು. ಅದೇ ರೀತಿ ನೀವು ಇಲ್ಲಿ ಒರಿಜಿನಲ್ ಶೇರ್ಸ್ ತೊಗೊಂತೀರಲ್ಲ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ. ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು, ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು, ಕಂಪ್ನಿ ಬದುಕಿರೋವರೆಗೂ ಇಟ್ಕೋಬೋದು. ಮೀನ್ಸ್ ಇಲ್ಲಿ ನೋ ಎಕ್ಸ್ಪೈರಿ. ಎಷ್ಟು ವರ್ಷ ಬೇಕಾದ್ರೂ ನೀವು ಬೈ ಮಾಡಿದ್ಮೇಲೆ ಇಟ್ಕೋಬೋದು. ಇವತ್ತೇ ಬೈ ಮಾಡಿ ನಾಳೆನಾದರೂ ಸೆಲ್ ಮಾಡ್ಬೋದು, ಇಲ್ಲ ಇವತ್ತೇ ಬೈ ಮಾಡಿ ಇವತ್ತೇನಾದರೂ ಸೆಲ್ ಮಾಡ್ಬೋದು, ಇಲ್ಲ 5 ವರ್ಷ 10 ವರ್ಷ ಬಿಟ್ಟಾದರೂ ಸೆಲ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಇಂಟ್ರಾಡೇಲಿ ಹಂಗಲ್ಲ, ಇಲ್ಲಿ ಎಕ್ಸ್ಪೈರಿ ಅನ್ನೋದಿದೆ. ಯಾಕಂದರೆ ಕೊಡ್ತಿರೋದೇ ಡಮ್ಮಿ ಶೇರ್ ಅಲ್ವಾ. ಎಕ್ಸ್ಪೈರಿ ಅನ್ನೋದಿದೆ. ಫಸ್ಟ್ ಆಫ್ ಆಲ್ ಇದು ಇಂಟ್ರಾಡೇ ಅಂದರೆ ಡೇ ಟ್ರೇಡಿಂಗು. ಬೆಳಗ್ಗೆ 9:15 3:30ವರೆಗೂ ಅಲ್ವಾ ಮಾರ್ಕೆಟ್ ಇರೋದು, 9:15 3:30. ಬಟ್ ಇದು ಬಂದ್ಬಿಟ್ಟು 3:20 ಮುಗಿದೋಗುತ್ತೆ. ನೀವು ತೆಗ್ದಿಲ್ಲ ಅಂದರೂ ಅವರೇ ತೆಗೆದುಬಿಡ್ತಾರೆ ಬ್ರೋಕರ್ಸ್. ನೀವು ಯಾವ ಡಿಮ್ಯಾಟ್ ಅಕೌಂಟಲ್ಲಿ ಟ್ರೇಡ್ ಮಾಡ್ತಿದ್ದೀರೋ ಅವರೇ ತೆಗೆದುಬಿಡ್ತಾರೆ. ನೀವು 3:20 ಮೇಲೆ ಇಟ್ಕೊಂಡಿದ್ರೆ ಅವರೇ ಅದನ್ನು ತೆಗೆದು ಸ್ಕ್ವೇರ್ ಆಫ್ ಫಂಡ್ ಬೀಸಾಕ್ತಾರೆ. ಹಾಗಾಗಿ 9:15 3:20ವರೆಗೂ ಮಾತ್ರ. ಇದಕ್ಕೆ ಎಕ್ಸ್ಪೈರಿ ಅನ್ನೋದಿದೆ. ನೆಕ್ಸ್ಟ್ ಇಲ್ಲಿ ಲಿವರೇಜ್ ಸಿಗುತ್ತೆ. ಲಿವರೇಜ್ ಆರ್ ಇದು ನಾವು MTF ಅಂತ ಕರಿತೀವಿ. 1xಗೆ 4xವರೆಗೂ ಕೊಡ್ತಾರೆ. ಇದೇನಂತ ಅರ್ಥ ಮಾಡಿಸ್ತೀವಿ ನನಗೆ. ಲಿವರೇಜ್ ಅಂದರೆ ಸಾಲ, MTF ಅನ್ನೋ ಒಂದು ಪ್ರೋಸೆಸ್ಸಲ್ಲಿ ಕೊಡ್ತಾರೆ. ಅದೇ ರೀತಿ ಇಂಟ್ರಾಡೇಗೂ ಕೂಡ ಲಿವರೇಜ್ ಕೊಡ್ತಾರೆ. ಇಲ್ಲೂ ಸಾಲ ಕೊಡ್ತಾರೆ, 1xಗೆ 4xವರೆಗೂ ಕೊಡ್ತಾರೆ. ಏನು ಸರ್ ಇದು 1x 4x ಲೆವರೇಜ್ ಅಂತ ಇದ್ದೀರಲ್ಲ, ಏನು ಅಂದರೆ ಹೇಳ್ತೀನಿ, ಅರ್ಥ ಮಾಡಿಸ್ತೀನಿ, ಓಕೆನಾ? ನೆಕ್ಸ್ಟ್ ಇಲ್ಲಿ ಲಿವರೇಜ್ ಕೊಡ್ತಾರೆ ಅಂತ ಹೇಳಿದೆ. ಆಮೇಲೆ ಇಲ್ಲಿ ನಾವು ಬರೀ ಮೇಲೆ ಹೋಗುತ್ತೆ ಅಂತ ಮಾತ್ರನೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದು. ಕೆಳಗಡೆ ಬೀಳುತ್ತೆ ಅಂತ ಟ್ರೇಡ್ ಮಾಡಿ ಲಾಭ ಮಾಡೋಕ್ಕಾಗಲ್ಲ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಶೇರ್ ಪ್ರೈಸ್ ಇನ್ಕ್ರೀಸ್ ಆದರೆ ಲಾಭ ಬರುತ್ತೆ, ಕೆಳಗಡೆ ಬಿದ್ದರೆ ಲಾಸಲ್ಲಿ ಇರ್ತೀವಿ. ಅದು ನೋಷನಲ್ ಲಾಸ್ ಅಷ್ಟೇ, ಪರ್ಮನೆಂಟ್ ಲಾಸ್ ಅಲ್ಲ. ಕೆಳಗಡೆ ಬಿದ್ದು ಆಮೇಲೆ ಮತ್ತೆ ರಿವರ್ಸ್ ಆಗಿ ಮೇಲಕ್ಕೆ ಹೋಗುತ್ತೆ, ಸೊ ಅದು ಬೇರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಪ್ರೈಸ್ ರೈಸ್ ಆಗುತ್ತೆ, ಮೇಲಕ್ಕೆ ಹೋದರೆ ನಮಗೆ ಪ್ರಾಫಿಟು, ಓಕೆನಾ? ಬಟ್ ಇಂಟ್ರಾಡೇ ಹಂಗಲ್ಲ. ಮೇಲಕ್ಕೆ ಹೋದರೂ ಪ್ರಾಫಿಟ್ ಮಾಡ್ಬೋದು, ಕೆಳಗಡೆ ಬೀಳುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು, ಮೇಲೆ ಹೋಗುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು, ಕೆಳಗಡೆ ಬೀಳುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು. ನಾವೇನು ಮಾಡ್ಬೋದು? ಬೋತ್ ಡೈರೆಕ್ಷನ್ ವಿ ಕ್ಯಾನ್ ಟೇಕ್ ದ ಟ್ರೇಡ್. ಬೋತ್ ಡೈರೆಕ್ಷನ್ ಅಂದರೆ ಎರಡು ಕಡೆ. ಬುಲ್ಸ್ ಆ್ಯಂಡ್ ಬೇರ್ಸ್ ಅಂತ ಕರಿತೀವಿ ಮಾರ್ಕೆಟಲ್ಲಿ. ಬುಲ್ಸ್ ಅಂದರೆ ಏನು ಹೇಳಿ? ಮಾರ್ಕೆಟ್ ಮೇಲೆ ಅಂತ, ಮೇಲೆ ತೊಗೊಂಡೋಗ್ತಿದೆ ಅಂತ ಹೇಳಿ. ಬೇರ್ ಅಂತ ಹೇಳಿದ್ರೆ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿ. ಬೀಳುತ್ತೆ ಅಂತ ಟ್ರೇಡ್ ಮಾಡೋರು ಇವ್ರನ್ನೆಲ್ಲ ಬೇರ್ಸ್ ಅಂತ ಕರಿತೀವಿ. ಮೇಲೆ ಹೋಗುತ್ತೆ ಅಂತ ಟ್ರೇಡ್ ಮಾಡೋರನ್ನೆಲ್ಲ ಬುಲ್ಸ್ ಅಂತ ಕರಿತೀವಿ. ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ನೋಡಿ, ಇವ್ರನ್ನೆಲ್ಲ ಬುಲ್ಸ್ ಅಂತ ಕರಿತೀವಿ, ಬುಲ್ಸ್. ಬಟ್ ಇವ್ರು ಹಂಗಲ್ಲ, ಬುಲ್ ಟ್ರೇಡು ಮಾಡ್ಬೋದು ಆ್ಯಂಡ್ ಬೇರ್ ಟ್ರೇಡು ಮಾಡ್ಬೋದು, ಎರಡೂ ಮಾಡ್ಬೋದು. ಕ್ಲಿಯರಾ? ಇಲ್ಲಿ ನಿಮಗೆ ಡೆಲಿವರಿ ಕಾಂಟ್ರಾಕ್ಟ್ಗೂ ಇಂಟ್ರಾಡೇ ಕಾಂಟ್ರಾಕ್ಟ್ಗೂ ವ್ಯತ್ಯಾಸ ಹೇಳಿದ್ದೀನಿ. ಇದನ್ನು ನಾನು ಇವಾಗ ಡಿಮ್ಯಾಟ್ ಅಕೌಂಟಲ್ಲಿ ಲಾಗಿನ್ ಮಾಡಿ ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈಗ
ಸೊ ನಾವು ಕರೆಂಟ್ಲಿ ಯೂಸ್ ಮಾಡ್ತಿರೋದು ಯಾವುದು ಅಂದರೆ ದನ್ ಅಂತ ಹೇಳಿ, ದನ್ ಡಿಮ್ಯಾಟ್ ಅಕೌಂಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾರಾದರೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಮಾಡಿಸ್ಬೇಕಂತ ಹೇಳಿದ್ರೆ, ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ನ ಮಾಡ್ಕೊಡ್ತೀವಿ, ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ. ಸೊ ಇದರಿಂದ ದನ್ನಲ್ಲಿ ನಿಮ್ಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಸೆನ್ಸಿಬಲ್ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದು ಫ್ರೀ ಇದೆ. ಸೊ ಸೆನ್ಸಿಬಲ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಿಮಗೆ ಇನ್ನು ಮುಂದಿನ ಸಬ್ಜೆಕ್ಟ್ಗಳಲ್ಲಿ ನಾವು ಹೆಡ್ಜಿಂಗ್ ಸ್ಟ್ರಾಟಜೀಸ್ನ ಕಲಿತೀವಿ. ಬ್ಯಾಸ್ಕೆಟ್ ಆರ್ಡರ್ ಅಂತ ನಾವು ಮಾಡ್ತೀವಿ, ಅದಕ್ಕೆ ಈ ಸೆನ್ಸಿಬಲ್ ಥರ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ನೀವು ಅದನ್ನು ನೀವು ಸೆನ್ಸಿಬಲ್ಲೇ ನೀವು ಏನು ಮಾಡ್ತಿದ್ದೀರಾ, ಪ್ರೀಮಿಯಂ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ 8,000 10,000 ರೂಪಾಯಿ ಇದೆ ವರ್ಷಕ್ಕೆ. ಬಟ್ ಈ ದನ್ನಲ್ಲಿ ಏನಿದೆ ಅಂದರೆ ಫ್ರೀ ಇದೆ. ಹಾಗಾಗಿ ನಾವು ದನ್ನನ್ನು ಪ್ರಿಫರ್ ಮಾಡ್ತಿದ್ದೀವಿ, ದನ್ನೇ ತಗೊಳ್ಳಿ, ಓಕೆನಾ. ದನ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಮಾಡಿಕೊಡಿ. ಸೊ ನಿಮ್ಗೇನೋ ಡಿಮ್ಯಾಟ್ ಅಕೌಂಟ್ ಬೇಕು ಅಂದರೆ ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡಿಮ್ಯಾಟ್ ಅಕೌಂಟ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಹೇಳ್ತೀವಿ, ನೀವು ಅದನ್ನು ಕೊಟ್ಟರೆ ಸಾಕು, ನಿಮಗೆ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಡ್ತೀವಿ. ಸಿಕ್ಲಿಯರಾ? ಈಗ ನೋಡಿ, ದನ್ ಅಕೌಂಟ್ ನಾವು ಹಿಂಗೆ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ, ಇದೇ ದನ್ನು. ಇಲ್ಲಿ ಇವಾಗ ನಾವೇನು ಮಾಡಬೇಕು, ಯಾವುದೋ ಒಂದು ಕಂಪನಿ ಅದನ್ನು ನಾವು ಬೈ ಮಾಡಬೇಕಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್, ಇನ್ಫಿ ಅಂತ ಟೈಪ್ ಮಾಡಿದ್ರೆ ಇನ್ಫೋಸಿಸ್ ಅಂತಲೇ ಅರ್ಥ. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ NSE ಇದೆ, BSE ಇದೆ, ಕಾಣಿಸ್ತಿದೆ. ಇಲ್ಲಿ ಇನ್ಫೋಸಿಸ್ ಅಂತ ಎರಡೆರಡು ಬರ್ತಿದೆ ನೋಡಿ, NSE BSE ಎರಡೂ ಇದೆ. ನಾವು ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು, ಸ್ಟಾರ್ಟಿಂಗೇ ಹೇಳಿದ್ದೆ ನಾನು ನಿಮಗೆ, ಯಾವುದ್ರಲ್ಲಿ ವ್ಯವಹಾರ ಮಾಡಬೇಕಂತ ಹೇಳಿದರೆ NSEಗೆ ಹೋಗಿ, NSEಗೆ ಹೋಗ್ಬಿಟ್ಟು ಇಲ್ಲಿ ಚಾರ್ಟ್ ಇದೆ ನೋಡಿ, ಫಸ್ಟ್ ಚಾರ್ಟ್ನ ಕ್ಲಿಕ್ ಮಾಡಿ. ಫಸ್ಟ್ ಈ ಥರ ಚಾರ್ಟ್ ಬರುತ್ತೆ, ಒಂದು ನಿಮಿಷ ಲೋಡ್ ಆಗ್ತಿದೆ. ಸೊ ಇಲ್ಲಿ ಚಾರ್ಟ್ ಬರುತ್ತೆ ನೋಡಿ, ಈಗ ಕಾಣಿಸ್ತಿದೆಯಾ ಈಗ ಚಾರ್ಟು? ಸೊ ಇವಾಗ ಒಂದು ಶೇರ್ ಪ್ರೈಸ್ ಎಷ್ಟು ರೂಪಾಯಿ ಟ್ರೇಡ್ ಆಗ್ತಿದೆ ನೋಡಿ ಎಲ್ಲರೂ. ಇನ್ಫೋಸಿಸ್ದು ಒಂದು ಶೇರು ಬೆಲೆ ಎಷ್ಟು ರೂಪಾಯಿ ಇದೆ? ಒಂದು ಶೇರಿನ ಬೆಲೆ 1,480 ರೂಪಾಯಿ ಕಾಣಿಸ್ತಿದೆ ಇಲ್ಲಿ. ಇಲ್ಲಿ ನೋಡಿ, ರೈಟ್ ಸೈಡ್ ಹತ್ರ ನೋಡಿ, ಒಂದು ಶೇರಿನ ಬೆಲೆ 1,480 ರೂಪಾಯಿ. ಇವಾಗ ನಾವು ಈ ಕಂಪ್ನಿ ಮೇಲೆ ಬಂಡವಾಳನ ಹೂಡಿಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ಒಂದು ಶೇರ್ ನಾನು ತೊಗೊಳ್ತೀನಿ ಅಂತ ಹೇಳಿದ್ರೆ 1,480 ರೂಪಾಯಿ ಕೊಡಬೇಕು. ಇವಾಗ ಇಲ್ಲಿ ನೋಡಿ, ಸೆಲ್ಲು ಮತ್ತು ಬೈ ಎರಡು ತೋರಿಸ್ತಿದೆಯಾ ಇಲ್ಲಿ. ಈ ರೆಡ್ ಬಟನ್ನು ಸೆಲ್ ಅಂತೇಳಿ, ಈ ಬ್ಲೂ ಬಟನ್ ಅಂದ್ಬಿಟ್ಟು ಬೈ ಅಂತೇಳಿ. ಬೈ ಅಂದರೆ ನಾವೀಗ ಹೂಡಿಕೆ ಮಾಡ್ತೀವಿ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬಂತು ನೋಡಿ. ಸೊ ಇವಾಗ ನಾವೇನು ಮಾಡಬೇಕು, ಮಾರ್ಕೆಟು, ಲಿಮಿಟು, ಸ್ಟಾಪ್ ಲಿಮಿಟ್ ಅಂತ ಇದೆ. ಮಾರ್ಕೆಟ್ ಅಂದರೆ ಇವಾಗ ಅಲ್ಲಿ ಏನು ಪ್ರೈಸ್ ಟ್ರೇಡ್ ಆಗ್ತಿದೆಯೋ ಅಲ್ಲೇ ತೊಗೊಳ್ಳಿ ಅಂತ ಹಾಕೋದು. ಇವಾಗ ನನಗೆ ಶೇರ್ ಬೇಕು, ಆ ಕಡೆ ಈ ಕಡೆ 1 ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಬೇಕೇ ಬೇಕು ಅಂತ ನಾವು ತೊಗೊಳ್ಳೋದು. ಆದರೆ ಲಿಮಿಟ್ ಅಂದರೆ ಏನು ಗೊತ್ತಾ, ಇವಾಗ 1,480 ರೂಪಾಯಿ ಟ್ರೇಡ್ ಆಗ್ತಿದೆ, 1,479 ರೂಪಾಯಿ ಅಂದರೆ ಈ ಪ್ರೈಸ್ಗಿನ ಕೆಳಗಡೆ ಬಂದಾಗ ತಗೊಳ್ಳಿ ಅಂತ ಹಾಕೋದೆ ಲಿಮಿಟ್ ಆರ್ಡರ್. ಕ್ಲಿಯರಾ? ಸಿ ಇದೆರಡರ ಬಗ್ಗೆ ತಿಳ್ಕೊಳ್ಳಿ. ಮಾರ್ಕೆಟ್ ಅಂತಲೇ ಇರಲಿ. ಫಾರ್ ಎಕ್ಸಾಂಪಲ್ ಹಿಂಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಯೂನಿಟ್ಸ್ ಅಂತ ಇದೆ, ಕಾಣಿಸಿದ್ಯಾ? ಯೂನಿಟ್ಸ್ ಅಂದರೆ ಒಂದು ಶೇರ್ ಅಂತ ಅರ್ಥ. ಏನು ಹೇಳಿ? ಯೂನಿಟ್ಸ್ ಅಂದರೆ ಒಂದು ಶೇರ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಾನು ಇವಾಗ 10 ಶೇರ್ ಹಾಕಿದ್ರೆ ಎಷ್ಟು ಕೇಳ್ತೈತೆ ನೋಡಿ ದುಡ್ಡು. ಇಲ್ಲಿ ನಾವು ಪ್ರಾಡಕ್ಟ್ ಅಂತ ಇದೆಯಲ್ಲ, ಫಸ್ಟ್ ನಾವು ಇದನ್ನು ಚೇಂಜ್ ಮಾಡ್ಕೋಬೇಕು. ಪ್ರಾಡಕ್ಟ್ ಇಂಟ್ರಾಡೇ ಅಂತಿದೆ, ನಾವು ಇಂಟ್ರಾಡೇ ಮಾಡ್ತಿಲ್ಲ. ಏನು ಮಾಡ್ತಿದ್ದೀವಿ ನಾವು? ಡೆಲಿವರಿ. ಮೊದಲೇ ಹೇಳಿದ್ದೀನಲ್ಲ, ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಡೆಲಿವರಿ ಆರ್ ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ. ಸೊ ನಾನು ಇವಾಗ ನೋಡ್ತಿರೋದು ಯಾವುದು? ಡೆಲಿವರಿಗೆ ಹೋಗ್ಬಿಟ್ಟು ನಾನಿವಾಗ 10 ಶೇರ್ ಹಾಕಿದ್ರೆ ನನಗೆ ಎಷ್ಟು ಬೇಕು ದುಡ್ಡು ಇವಾಗ ಬೈ ಮಾಡೋಕ್ಕೆ? ಎಷ್ಟು ಬೇಕು ಕ್ಯಾಲ್ಕುಲೇಟರ್. 10 ಯೂನಿಟ್ಸ್ಗೆ ಬೈ ಇನ್ಫೋಸಿಸ್ ಅಂತ ಕೊಟ್ಟರೆ ಎಷ್ಟು ಕೇಳ್ತೈತೆ ರೇಟು? ಒಂದು ನಿಮಿಷ. ಸೊ ಇದನ್ನ ನಾನು ಮೊದಲಿಂದ ತೋರಿಸ್ತೀನಿ, ಇನ್ನೊಂದ್ಸಲ ಕನ್ಫ್ಯೂಸ್ ಮಾಡ್ಕೊಬೇಡಿ, ಇನ್ನೊಂದ್ಸಲ ನೋಡ್ಕೊಳ್ಳಿ, ಮೊದಲಿಂದ ತೋರಿಸ್ತೀನಿ. ಇಲ್ಲೇ ಇನ್ಫೋಸಿಸ್ ಇದೆಯಾ, NSE. ಸೊ ಇಲ್ಲೂ ಬೈ ಮಾಡ್ಬೋದು. ಅಲ್ಲಿ ನಮಗೆ ಕ್ವಾಂಟಿಟಿ ಸೈಜ್ ಮೇಲೆ ಎಷ್ಟು ಅಂತ ಅಮೌಂಟ್ ತೋರಿಸ್ತಿಲ್ಲ. ಇಲ್ಲಿದೆ ನೋಡಿ, ಯಾಕಂದರೆ ಮಾರ್ಕೆಟ್ ಇವಾಗ ಕ್ಲೋಸ್ ಆಗಿದ್ದಿಲ್ಲ, ಅದಕ್ಕೆ ತೋರಿಸ್ತಿಲ್ಲ. ಇಲ್ಲೊಂದ್ಸಲ ನೋಡಿ, ಇಲ್ಲಿ ಕಾಣಿಸಿದೆ ಬೈ ಅಂತೇಳಿ, ಇನ್ಫೋಸಿಸ್ ಮೇಲೆ ಇಲ್ಲಿ ಬೈ ಅಂತ ಕೊಡ್ತೀನಿ. ಇಲ್ಲಿ ಬಂತು ನೋಡಿ ಬ್ರ್ಯಾಕೆಟು, ಇಲ್ಲಿ ಬಂತಲ್ಲ ಬ್ರ್ಯಾಕೆಟು. ಸೊ ಇಲ್ಲಿ ಟ್ರೇಡಿಂಗ್, ಪೇ ಲೇಟರ್ ಆ್ಯಂಡ್ ಇನ್ವೆಸ್ಟಿಂಗ್ ಅಂತ ಇದೆ. ನಾವು ಮಾಡಬೇಕಾಗಿರೋದು ಇನ್ವೆಸ್ಟಿಂಗಲ್ಲಿ. ಎಲ್ಲಿ ಮಾಡಬೇಕು ನಾವು? ಇನ್ವೆಸ್ಟಿಂಗಲ್ಲಿ ಮಾಡಬೇಕು. ಇದು ಪೇ ಲೇಟರ್ ಆಮೇಲೆ ಹೇಳ್ತೀನಿ, MTF ಅಂತ ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ಇನ್ವೆಸ್ಟಿಂಗ್. ಕ್ವಾಂಟಿಟಿ ಎಷ್ಟು? ಒಂದು ಶೇರ್ನ ನಾವು ಬೈ ಮಾಡ್ತೀವಿ ಮಾರ್ಕೆಟ್ ಪ್ರೈಸ್ಗೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಬೇಕು ದುಡ್ಡು? ಇಲ್ಲಿ ನೋಡಿ ಕಾಣಿಸಿದ್ಯಾ? 1,480 ರೂಪಾಯಿ. ಇಲ್ಲಿದೆ ನೋಡಿ ಕೆಳಗಡೆ.
₹1,480 ಬೇಕು ಒಂದು ಶೇರ್ನ ಬೈ ಮಾಡಬೇಕಂದ್ರೆ. ಇದೇ ನಾವೇನಾದರೂ ಒಂದು 10 ಶೇರ್ ಬೈ ಮಾಡ್ತೀವಿ ಅಂದರೆ 10 ಶೇರ್ ಬೈ ಮಾಡ್ತೀವಿ ಅಂದರೆ ನಮಗೆ ಇವಾಗ ಬೇಕಾಗೋ ದುಡ್ಡು ನೋಡಿ, ಈಗ ಎಷ್ಟು ಕೇಳ್ತೈತೆ? ₹14,800. ಇದೇ 100 ಶೇರ್ ಬೈ ಮಾಡ್ತೀವಿ ಅಂದರೆ ₹1,48,000. 1000 ಶೇರ್ ಬೈ ಮಾಡ್ತೀವಿ ಅಂದರೆ ₹14,80,000 ಬೇಕು. ಸೊ ಇಲ್ಲಿಂದ ಪ್ರೈಸ್ ಮೇಲ್ಗಡೆ ರೈಸ್ ಆಯ್ತಂದರೆ ನಮಗೆ ಲಾಭ, ಕೆಳಗಡೆ ಬಂತಂದರೆ ನಮಗೆ ಲಾಸು. ಆದರೆ ಅದೇನು ಪರ್ಮನೆಂಟ್ ಲಾಸ್ ಅಲ್ಲ, ನೋಷನಲ್ ಲಾಸ್, ಅಂದರೆ ಟೆಂಪರರಿ ಲಾಸ್ ಅಷ್ಟೇ. ಕೆಳಗಡೆ ಬಿದ್ದಾಗ ನಾವು ಹೂಡಿಕೆ ಮಾಡಿರ್ತೀವಿ, ಟೈಮ್ ತೊಗೊಂಡು ಆಮೇಲೆ ನಾಳೆ ದಿನ ಹಿಂಗೆ ಬರ್ಬೋದು, ಮೇಲೆ ವೆಯ್ಟ್ ಮಾಡಬೇಕು ಅಷ್ಟೇ. ಸೊ ಇದು ಇನ್ವೆಸ್ಟ್ಮೆಂಟ್ ಅಲ್ವಾ, ಹೂಡಿಕೆ ಮಾಡ್ತೀವಿ ಅಂದರೆ ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ. ಸೊ ಕೆಳಗಡೆ ಬಿದ್ದಾಗ ನಮಗೆ ಟೆಂಪರರಿ ಲಾಸ್ ಆಗಿರುತ್ತೆ. ಇಲ್ಲಿಂದ ಮೇಲಕ್ಕೆ ಹೋಗೋ ಸ್ಟಾರ್ಟ್ ಆದಾಗ ನಮಗೇನಾಗುತ್ತೆ, ಪ್ರಾಫಿಟ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಇಷ್ಟ, ಯಾವಾಗ ಬೇಕಾದ್ರೂ ಮಾರ್ಕೋಬೋದು. ಸರ್ ನನಗೆ ಇಷ್ಟೇ ಲಾಭ ಸಾಕು, ನಾನು ಇಲ್ಲೇ ಮಾರ್ಕೊತೀನಿ, ಮಾರ್ಕೊಳ್ಳಿ. ಇಲ್ಲ ಇನ್ನೂ ಜಾಸ್ತಿ ನಾನು ಕಾಯ್ತೀನಿ, ಇನ್ನೊಂದು 6 ತಿಂಗಳು ಕಾಯ್ತೀನಿ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗ್ಬೋದು, ಸೊ ಹಂಗೂ ಮಾಡ್ಬೋದು. ಕ್ಲಿಯರಾ? ಸೊ ಇದನ್ನೇ ನಾವೇನಂತ ಕರೆಯೋದು, ಡೆಲಿವರಿ ಕಾಂಟ್ರಾಕ್ಟ್ ಆರ್ ಇನ್ವೆಸ್ಟಿಂಗ್ ಅಂತ ಕರೆಯೋದು. ಲಿಮಿಟ್ ಪ್ರೈಸ್ ಅಂದರೆ ನಿಮಗೆ ಈ ರೇಟಿಗೆ ಒಂಚೂರು ಕೆಳಗಡೆ ಬಂದರೆ ಬೈ ಆಗಲಿ ಅಂತ ಅರ್ಥ. ಮಾರ್ಕೆಟ್ ಅಂತ ಹೇಳಿದ್ರೆ ಎಲ್ಲಿದೆಯೋ ಅಲ್ಲೇ ತೊಗೊಳ್ಳಿ ಅಂತ ಹೇಳಿ. ಏನಾದರೂ ಆಗಲಿ ನನಗೆ ಈ ಸ್ಟಾಕ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಪ್ರೈಸ್ ಇದೆ ಅದಕ್ಕೆ ತೊಗೊಳಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಇದನ್ನು ನಾವೇನಂತ ಕರಿತೀವಿ, ಡೆಲಿವರಿ ಆರ್ ಇನ್ವೆಸ್ಟಿಂಗ್ ಅಂತ. ನಾನು ಇವಾಗ ಇಲ್ಲಿ ಇನ್ಸ್ಟಂಟ್ ಬೈ ಅಂತ ಕೊಟ್ಟರೆ ಬೈ ಆಗಿಬಿಡುತ್ತೆ. ಇವಾಗ ನಾನು ಬೈ ಅಂತ ಕೊಟ್ಟರೆ ಏನಾಗುತ್ತೆ, ಇಷ್ಟು ಅಮೌಂಟ್ ನನ್ನ ಅಕೌಂಟಲ್ಲಿ ಇತ್ತಂದರೆ ಈಗಲೇ ಇದು ಬೈ ಆಗಿಬಿಡುತ್ತೆ. ಕ್ಲಿಯರಾ? ಸೊ ಇದನ್ನೇ ನಾವು ಡೆಲಿವರಿ ಕಾಂಟ್ರಾಕ್ಟ್ ಅಂತ ಕರೆಯೋದು. ಈಗ ನೆಕ್ಸ್ಟು ಇಂಟ್ರಾಡೇ ಕಾಂಟ್ರಾಕ್ಟ್ಗೆ ವ್ಯತ್ಯಾಸ ತಿಳ್ಕೊಳ್ಳೋಣ. ಇಂಟ್ರಾಡೇ ಕಾಂಟ್ರಾಕ್ಟು, ಸೊ ಇಂಟ್ರಾಡೇ ಸೇಮ್ ಅದೇ ರೀತಿ ಅಲ್ಲೇ ಹೋಗಿ ಸೇಮ್ ಬೈ ಅಂತ ಕೊಡಿ. ಬೈ ಅಂತ ಕೊಟ್ಟಾಗ ಒಂದು ಶೇರ್ಗೆ ಆವಾಗಲೇ ಒಂದು ಶೇರ್ಗೆ ಎಷ್ಟು ಬೇಕು, ₹1,480. ಬಟ್ ನಾವೀಗ ಇನ್ವೆಸ್ಟಿಂಗ್ ಮಾಡ್ತಿಲ್ಲ, ಟ್ರೇಡಿಂಗ್ ಮಾಡ್ತಿದ್ದೀವಿ ಇಂಟ್ರಾಡೇ. ಇವಾಗ ಇನ್ವೆಸ್ಟಿಂಗಿಂದ ಟ್ರೇಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಈಗ ಈ ಟ್ರೇಡಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಶೇರು ಎಷ್ಟು ರೂಪಾಯಿ ಕೇಳ್ತೈತೆ ನೋಡಿ, ಎಷ್ಟು ರೂಪಾಯಿ ಕೇಳ್ತೈತೆ? ₹1,480 ಕೇಳಬೇಕಾಗಿತ್ತು. ಇವಾಗ ಎಷ್ಟು ಕೇಳ್ತೈತೆ? ₹296. ಅದನ್ನೇ ಹೇಳ್ತಿರೋದು 1xಗೆ 4x ಸಾಲ ಕೊಡ್ತಾರೆ ಅಂತೇಳಿ. ಇಲ್ಲಿ ಬರ್ತಿದ್ದು ನೋಡಿ, ₹1 ನಮ್ಮದು, ₹4 ಬ್ರೋಕರ್ ಕೊಡ್ತಾರೆ. ₹1 ನಮ್ಮದು, ಇನ್ನು ₹4 ಯಾರು ಕೊಡ್ತಾರೆ? ನಮ್ಮ ಬ್ರೋಕರ್ ಕೊಡ್ತಾರೆ. ಸೊ ಅವ್ರು ಬ್ರೋಕರ್ ಕೊಡ್ತಿದ್ದಾರೆ ಅಂದರೆ ಅರ್ಥ ಏನು ಹೇಳಿ? ಅದೇ ಮಾಡ್ತಿರೋದು ಡಮ್ಮಿ ಶೇರ್, ಅದಕ್ಕೆ ಕೊಡ್ತಿರೋದು. ಇದಾಗ ನಾವು ನಮಗೇನು ಪರ್ಮನೆಂಟ್ ಕೊಡ್ತಿಲ್ವಲ್ಲ, 3:20 ಮುಗಿಸ್ಬಿಡ್ತೀವಿ ಟ್ರೇಡು, ಅದಕ್ಕೇ ಅವರು ಕೊಡೋದು. ಕ್ಲಿಯರಾ ಇಲ್ವೋ? ಅದನ್ನೇ ₹1 ನಮ್ಮದು, ಅವ್ರದ್ದು ಇನ್ನು ಉಳಿದಿರೋದು. ಇದೇ 10 ಶೇರ್ನ ತೊಗೊತೀರಂತ ಎಷ್ಟು ಬೇಕು? ಬರೀ 3,000 ಸಾಕು. ಆವಾಗಲೇ ನಾವು 10 ಶೇರ್ ತೊಗೊಳಕ್ಕೆ ₹14,800 ಬೇಕಿತ್ತು. 100 ಶೇರ್ ತೊಗೊಳಕ್ಕೆ ₹1,80,000 ಬೇಕಿತ್ತು. 1000 ಶೇರ್ ತೊಗೊಳಕ್ಕೆ ₹14,80,000 ಬೇಕಿತ್ತು. ಬಟ್ ಇವಾಗ ಎಷ್ಟು ರೂಪಾಯಿ ಕೊಡ್ತಾರೆ ನೋಡಿ, ಬರೀ ₹2,96,000ಗೆ ₹14,80,000 ವರ್ತಷ್ಟು ಶೇರ್ಸ್ನ ಕೊಡ್ತಾ ಇದ್ದಾರೆ. ಆದರೆ ಒರಿಜಿನಲ್ ಶೇರ್ ಅಲ್ಲ, ಡಮ್ಮಿ ಶೇರ್. ನೀವು ತೊಗೊತೀರೋ ಪ್ರೈಸ್ ₹1,480, ಅದು ಅಲ್ಲಿಂದ ₹1,580 ಕೊಟ್ಟೋಯ್ತಂದರೆ ₹10 ಮೇಲ್ಗಡೆ ರೈಸ್ ಆಯಿತಾ? ರೈಸ್ ಆದರೆ ನಿಮ್ಮ ಹತ್ರ ಎಷ್ಟು ಶೇರ್ ಇದೆ? 1000. ಎಷ್ಟು ಪಾಯಿಂಟ್ ರೈಸ್ ಆಗಿದೆ ಮೇಲೆ? 10 ಪಾಯಿಂಟ್ ರೈಸ್ ಆಗಿದ್ದರೆ 10 × 1000 ₹10,000 ಪ್ರಾಫಿಟ್. ಬಟ್ ಇದೇ ಏನಾದರೂ ನಿಮಗೆ 10 ಪಾಯಿಂಟ್ ಕೆಳಗಡೆ ಬಂದುಬಿಟ್ರೆ ತೊಗೊಂಡ್ಮೇಲೆ ನೀವು ಅಂದ್ಕೊಂಡಿದ್ದು ಉಲ್ಟಾ ಆಗಿಬಿಟ್ರೆ ಅದೇ ₹10,000 ನಿಮಗೆ ಲಾಸ್ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಲಾಸ್ ಆಗಿಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಯಾರು ಇಂಟ್ರಾಡೇ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ರಿಸ್ಕ್ ಇರುತ್ತೆ. ಸ್ಕ್ಯಾಲ್ಪಿಂಗ್ ಮಾಡ್ಬೋದು, ಸ್ಕ್ಯಾಲ್ಪಿಂಗ್ ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟು ಕ್ಲಾಸಸ್ಸಲ್ಲಿ ಸ್ಕ್ಯಾಲ್ಪಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ₹500, ₹800 ಈ ಥರ ಎಲ್ಲ ಮಾಡ್ಕೋಬೋದು. ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದು ನಾವು ಬೈ ಮಾಡಿ ಮೇಲಕ್ಕೆ ಹೋದರೆ ಪ್ರಾಫಿಟ್. ಅದೇ ರೀತಿ ನಾವು ಇದು ಪ್ರೈಸ್ ಕೆಳಗಡೆ ಬೀಳುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು. ₹1,480 ಪ್ರೈಸ್ ಕೆಳಗಡೆ ಬೀಳುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು. ₹1,480 ಅಂತ ಪ್ರೈಸು ಬೀಳುತ್ತೆ ಅಂತೇಳಿ ನಾವು ಟ್ರೇಡ್ ಮಾಡ್ಬೋದು. ಈಗೇನು ಮಾಡಬೇಕಂದ್ರೆ ಇಲ್ಲಿ ಬೈ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಬೈ ಅಂತೇಳಿ. ಈ ಬೈನ ನಾವೇನು ಮಾಡಬೇಕು, ಸೆಲ್ಲಿಗೆ ಚೇಂಜ್ ಮಾಡಬೇಕು. ಇದು ಟ್ರೇಡಿಂಗಲ್ಲೇ ಇರಬೇಕು. ಇನ್ವೆಸ್ಟಿಂಗಲ್ಲಿ ನಾವು ಕೆಳಗಡೆ ಬೀಳುತ್ತೆ ಅಂತ ಟ್ರೇಡ್ ಮಾಡೋಕ್ಕಾಗಲ್ಲ. ಸೆಲ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ಹೋಗಬೇಕು. ಸರ್ ಅದೇಂಗೆ ಸರ್ ನಮ್ಮ ಹತ್ರ ಶೇರೇ ಇಲ್ಲ, ಅದೇಂಗೆ ನಾವು ಸೆಲ್ ಮಾಡಿ ಟ್ರೇಡ್ ಮಾಡ್ಬೋದು? ಇದು ಒಂಥರ ಬೆಟ್ಟಿಂಗ್. ಅದಕ್ಕೇ ಕೆಳಗಡೆ ಬೀಳುತ್ತೆ ಅಂತ ಮಾಡೋದು, ಮೇಲಕ್ಕೆ ಹೋಗುತ್ತೆ ಅಂತ ಮಾಡೋದು, ಇದನ್ನು ಮಾಡಬಾರ್ದು. ಮಾಡಿದ್ರೆ ತುಂಬ ರಿಸ್ಕ್ ಆಗುತ್ತೆ.
ವಿಡಿಯೋದಲ್ಲೇ ಹೇಳ್ತಿದ್ದೀನಿ ನಿಮಗೆ, ಈ ಕ್ಲಾಸಲ್ಲೇ ಹೇಳ್ತಿದ್ದೀನಿ, ಇಂಟ್ರಾಡೇ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಕ್ಯಾಪಿಟಲ್ ಲಾಸ್ ಮಾಡ್ಕೊತೀರಾ. ಸ್ಕ್ಯಾಲ್ಪಿಂಗ್ ಹೇಳ್ಕೊಡ್ತೀನಿ, ರಿಸ್ಕ್ ಕಡಿಮೆ ಇರುತ್ತೆ, ರಿವಾರ್ಡು ಕಡಿಮೆ ಇರುತ್ತೆ, ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಇವಾಗ ಕೆಳಗಡೆ ಬೀಳುತ್ತೆ ಅಂತ ಇವಾಗ ಟ್ರೇಡ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಏನಿಲ್ಲ, ಇಲ್ಲೋಗಿ ಸೆಲ್ ಅಂತ ಕೊಡಬೇಕು. ಇವಾಗ ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ 1000 ಶೇರ್ ಸೆಲ್ ಮಾಡ್ತಿದ್ರೆ ಅಂದರೆ ಪ್ರೈಸು 1480 ರೂಪಾಯಿಂದ ಕೆಳಗಡೆ ಬೀಳಬೇಕು. ಪ್ರತಿ ₹1 ಬೀಳ್ತಾ ಇದೆಯಾ, ₹1 ಇಂಟು 1000 ರೂಪಾಯಿ ಬರುತ್ತೆ. ₹2 ಬಿತ್ತಾ $2000 ಬರುತ್ತೆ. ₹3 ಬಿತ್ತಾ $3000 ಬರುತ್ತೆ. ₹10 ಬಿತ್ತಾ $10,000 ಬರುತ್ತೆ. ಬಟ್ ಇದೇ ನಿಮಗೆ ನೀವು ಕೆಳಗಡೆ ಬೀಳುತ್ತೆ ಅಂತ ತೊಗೊಂಡ್ಮೇಲೆ ಮೇಲಕ್ಕೆ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ, ಎಷ್ಟು ರೂಪಾಯಿ ಮೇಲಕ್ಕೆ ಹೋಗುತ್ತೋ ಅಷ್ಟು ನಿಮ್ಗೆ ಲಾಸ್ ಆಗುತ್ತಾ ಇರುತ್ತೆ. ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಕೊತೀನಿ ನಿಮಗೆ. ನೀವೇನು ಅಂದ್ಕೊಂಡಿದ್ರೆ ಅದು ಉಲ್ಟಾ ಹೋಗುತ್ತೆ ಅಂದರೆ ಸೇಮ್ ನಿಮ್ಗೆ ಎಷ್ಟು ಲಾಭ ಬರುತ್ತೋ ಅಷ್ಟೇ ಲಾಸ್ ಆಗುತ್ತೆ. ಕ್ಲಿಯರಾ? ಇದು ಇಂಟ್ರಾಡೇಗೆ ಹಾಗೂ ಡೆಲಿವರಿಗೆ ಇರುವ ವ್ಯತ್ಯಾಸ. ಇಂಟ್ರಾಡೇ ಹಾಗೂ ಡೆಲಿವರಿಗೆ ಇರೋ ವ್ಯತ್ಯಾಸ. ನಾನು ಇಲ್ಲೋಗಿ ಸೆಲ್ ಅಂತ ಕೊಟ್ಟರೆ ಸೆಲ್ ಆಗಿಬಿಡುತ್ತೆ. ಕ್ಲಿಯರಾ ಇಲ್ವಾ? ಇಂಟ್ರಾಡೇ ಕಾಂಟ್ರಾಕ್ಟ್ಗೂ ಡೆಲಿವರಿ ಕಾಂಟ್ರಾಕ್ಟ್ಗೂ ಈ ಥರ ವ್ಯತ್ಯಾಸ ಇದೆ. ನೀವು ಯಾವತ್ತೂ ಫೋಕಸ್ ಮಾಡಬೇಕಾಗಿರೋದು ಡೆಲಿವರಿ ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಮಾತ್ರ ಫೋಕಸ್ ಮಾಡಬೇಕು. ಇಲ್ಲಿ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಕ್ಯಾಲ್ಪಿಂಗ್ ಹೇಳ್ಕೊಡ್ತೀನಿ, ಸ್ಕ್ಯಾಲ್ಪಿಂಗ್ ಮಾತ್ರ ಮಾಡ್ಕೊಳ್ಳಿ. 9:15 ಬಂದುಬಿಟ್ಟು 3:20ವರೆಗೂ ಎಲ್ಲ ಕಾಯೋಕ್ಕೆಲ್ಲ ಹೋಗಬೇಡಿ. ಮಾಡಿದ್ರೆ ಹೋಗುತ್ತೆ ದುಡ್ಡು. ಬರೀ ಸ್ಕ್ಯಾಲ್ಪಿಂಗ್ ಮಾತ್ರ 5 ನಿಮಿಷ 10 ನಿಮಿಷದಲ್ಲಿ ಸ್ವಲ್ಪ ಏನೋ ಒಂದು 300-500 ಮಾಡ್ಕೋಬೋದು. ಅದು ಹೆಂಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಮೇಯ್ನ್ ಡೆಲಿವರಿ ಅಂದರೆ ಏನು, ಇಂಟ್ರಾಡೇ ಅಂದರೆ ಏನಂತೇಳಿ. ನಾನಿವಾಗ ಇಲ್ಲಿ ಡೆಲಿವರಿ ಕಾಂಟ್ರಾಕ್ಟಲ್ಲಿ ಒರಿಜಿನಲ್ ಶೇರು ಎಕ್ಸ್ಪೈರಿ ಇಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ಲಿವರೇಜಸ್ ಅಂತ ಬರ್ತಿದ್ದೀನಲ್ಲ, ಲಿವರೇಜಸ್ ಅಂದರೆ ಏನು ಗೊತ್ತಾ? ಸಾಲ. ಸರ್ ಸಾಲ ಕೊಡ್ತಾರೆ. ಈಗ ನನ್ನ ಹತ್ರ 1 ಲಕ್ಷ ರೂಪಾಯಿ ಅಷ್ಟೇ ಇರೋದು, ಆದರೆ 4 ಲಕ್ಷ ರೂಪಾಯಿ ಹೊರತಷ್ಟು ಶೇರ್ಸ್ ಬೇಕು ನನಗೆ. ಡಮ್ಮಿ ಅಲ್ಲ, ಒರಿಜಿನಲ್ಲೇ ಬೇಕು. ನನ್ನ ಹತ್ರ ಇರೋದೇ 1 ಲಕ್ಷ, ಆದರೆ 4 ಲಕ್ಷ ರೂಪಾಯಿ ಹೊರತಷ್ಟು ಶೇರ್ಸ್ ಬೇಕಂದರೆ ಕೊಡ್ತಾರಾ ಬ್ರೋಕರ್ಸು? ನೀವೇ ಹೇಳಿ, ಕೊಡ್ತಾರೆ. 100% ಕೊಡ್ತಾರೆ. ತೋರಿಸ್ತೀನಿ ನೋಡಿ. MTF ಅನ್ನೋ ಒಂದು ಪ್ರಾಸೆಸಲ್ಲಿ ಕೊಡ್ತಾರೆ. MTF ಅಂದರೆ ಮಾರ್ಜಿನ್ ಟ್ರೇಡ್ ಫಂಡ್. ಇಲ್ಲಿ ಬರೀತೀನಿ ನೋಡಿ, ಮಾರ್ಜಿನ್ ಟ್ರೇಡ್ ಫಂಡ್. ಬಟ್ ಯೂಶ್ವಲಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಇನಿಷಿಯಲ್ ಡೇಸಲ್ಲಿ. ಯಾಕಂತ ಹೇಳ್ತೀನಿ. ಇವಾಗ ಸೇಮ್ ಅದೇ, ಇವಾಗ ನಾನು ಇನ್ಫೋಸಿಸ್ ಅಂತ ಟೈಪ್ ಮಾಡ್ತೀನಿ. ಇನ್ಫೋಸಿಸ್ ಬಂತಾ, ಬೈ ಅಂತ ಕೊಡ್ತೀನಿ ನೋಡಿ. ಈಗ ನಾನು ಇಂಟ್ರಾಡೇ ಇಲ್ಲ, ಇನ್ವೆಸ್ಟಿಂಗ್ ಬರ್ತಾಯಿದ್ದೀನಿ. ಇನ್ವೆಸ್ಟಿಂಗಲ್ಲಿ ಒಂದು ಶೇರ್ಗೆ 1480 ರೂಪಾಯಿ ಬೇಕು. ಇದೇ ನಾನು 100 ಶೇರ್ಸ್ ತೊಗೊತೀರಂದರೆ 1,48,000 ಬೇಕು. 1000 ಶೇರ್ಸ್ ತೊಗೋಬೇಕಂದ್ರೆ ಎಷ್ಟು ಬೇಕು? 14,80,000 ರೂಪಾಯಿ ಬೇಕು. ಕ್ಲಿಯರಾ? 14,80,000 ಇದೆ. ಸರ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ನ ಹತ್ರ ಇರೋದು ಕಡಿಮೆ, ಆದರೆ ಅಷ್ಟು ಶೇರ್ಸ್ ನನಗೆ ಬೇಕು. ಸಾಲ ಕೊಡ್ತಾರೆ. ಇಲ್ಲೇ ಇದೆ ನೋಡಿ, ಕಾಣಿಸ್ತಿದೆ ಇಲ್ಲಿ ಪೇ ಲೇಟರ್ ಅಂತ ಒಂದು ವಿಷಯ. MTF ಇಲ್ಲಿ ಕಾಣಿಸ್ತಿದೆ ನೋಡಿ, ಪೇ ಲೇಟರ್ MTF ಅಂತ ಹೇಳಿದ್ರೆ ನನ್ನ ಹತ್ರ ಇವಾಗ ಅಡ್ವಾನ್ಸ್ ಥರ ತೊಗೊತಾರೆ ನೋಡಿ. ರಿಮೇಟ್ ಕ್ಲಿಕ್ ಮಾಡ್ತೀನಿ. ಇದೇ 1000 ಶೇರ್ಸು, ಇದು ಒರಿಜಿನಲ್, ಇದು ಡಮ್ಮಿ ಇಲ್ಲ, ಒರಿಜಿನಲ್ ಶೇರು. 1000 ಶೇರ್ಸ್ ನಾನು ಇಲ್ಲಿ ಬೈ ಮಾಡಬೇಕಂದ್ರೆ 14,80,000 ಬೇಕಿತ್ತು. ಇವಾಗ ನೋಡಿ ಎಷ್ಟು ಕೇಳ್ತೈತೆ, 3.5 ಲಕ್ಷ ಕೊಡ್ತವ್ರು ನೋಡಿ. 3.5 ಲಕ್ಷ ಕೊಡ್ತವ್ರೆ ಅಂದರೆ ಇನ್ನು 11 ಲಕ್ಷ ರೂಪಾಯಿ ನಿಮಗೆ ಸಾಲ ಕೊಡ್ತವ್ರೆ. ಯಾರು ಕೊಡ್ತವ್ರೆ? ಬ್ರೋಕರ್ ಕೊಡ್ತಿರೋದು. 11-11.5 ಲಕ್ಷ ಏನು ಮಾಡ್ತಿದ್ದಾರೆ ಬ್ರೋಕರ್ ನಿಮಗೆ ಸಾಲ ಕೊಡ್ತವ್ರೆ. ಆ ಸಾಲ ತೊಗೊಂಡು ನೀವು ಒರಿಜಿನಲ್ ಶೇರ್ಸ್ ತೊಗೊಂಡಿರೋದು. ಸರ್ ಇದರಿಂದ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜಸ್ ಏನು? ಅಡ್ವಾಂಟೇಜ್ ಹೇಳ್ತೀನಿ ಫಸ್ಟು, ಆಮೇಲೆ ಡಿಸ್ಅಡ್ವಾಂಟೇಜಸ್ ಹೇಳ್ತೀನಿ. ಅಡ್ವಾಂಟೇಜ್ ಏನು ಗೊತ್ತಾ? ಫಸ್ಟು ನಿಮ್ಮ ಹತ್ರ ಇರೋದೇ ಕಡಿಮೆ ದುಡ್ಡು, ಅದರಲ್ಲಿ ಜಾಸ್ತಿ ಶೇರ್ಸ್ ಸಿಗ್ತಿರೋದು ನಿಮಗೆ ಫಸ್ಟ್ ಅಡ್ವಾಂಟೇಜ್ ಅದು. ಇನ್ನೊಂದು 11-11 ಲಕ್ಷ ಸಾಲ ಕೊಡ್ತಾನಲ್ಲ, ಅವನೇ ನಮಗೆ ರಿಲೇಟಿವ್ ಆಫ್ ಸಾಲ ಫ್ರೀಯಾಗಿ ಕೊಡಲ್ಲ. ಅವನು ಬಡ್ಡಿ ಹಾಕ್ತಾನೆ. ವರ್ಷಕ್ಕೆ 14%. ಎಷ್ಟು? ವರ್ಷಕ್ಕೆ 14% ಬಡ್ಡಿ ಚಾರ್ಜ್ ಮಾಡ್ತಾನೆ. ನೀವು ಇವತ್ತೇ ಬೈ ಮಾಡಿ ನಾಳೆ ಸೆಲ್ ಮಾಡಿದ್ರು ಕೂಡ ಒಂದಿನಕ್ಕೆ ಏನು ಬಡ್ಡಿ ಬರುತ್ತೋ ಅದನ್ನು ತೊಗೊತಾನೆ. 0.04 ಸಮಥಿಂಗ್ ಏನೋ ಬರುತ್ತೆ, ಆ ಬಡ್ಡಿನ ತೊಗೊತಾನೆ. ಇಲ್ಲ 1 ತಿಂಗಳು ಇಟ್ಕೊಂಡು ಮಾರ್ತಿರಂದರೆ 1 ತಿಂಗಳಿಗೆ ಏನು ಬಡ್ಡಿ ಬರುತ್ತೋ ಅದನ್ನು ತೊಗೊತಾನೆ. ಸಮ್ವೇರ್ ಅರೌಂಡ್ 1.12% ಆ ಥರ ಎಲ್ಲ ತೊಗೊತಾರೆ. ನೀವು ಇವಾಗ ತೊಗೊಂಡ್ಬಿಟ್ಟಿದ್ದೀರಾ, 1480 ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. 1480ಇಂದ ಪ್ರೈಸ್ ಮೇಲಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಲಾಭ ಬರುತ್ತೆ. 1480ಇಂದ ಮೇಲ್ಗಡೆ ಹೋದರೆ ನಿಮ್ಗೆ ಲಾಭ ಬರುತ್ತೆ.
ಸರ್ ಇದು ನಮ್ಮ ಅಡ್ವಾಂಟೇಜ್. ಇದೇ ನಾವೇನಾದ್ರು ಅಂದ್ಕೊಂಡಿದ್ದು ಉಲ್ಟಾಗಿ ಕೆಳಗಡೆ ಬಂತಂದರೆ, ಫಾರ್ ಎಕ್ಸಾಂಪಲ್ ಒಂದು 10% ಕೆಳಗಡೆ ಬಂದುಬಿಡ್ತಪ್ಪ. ಎಷ್ಟು ಪರ್ಸೆಂಟೇಜ್ ಕೆಳಗಡೆ ಬಂತು? ಒಂದು 10% ಏನಾಯಿತು, ನಾನು 1480 ಅನ್ನೋ ರೇಟಲ್ಲಿ ತೊಗೊಂಡ್ಮೇಲೆ ಇದು ಕೆಳಗಡೆ ಬಿದ್ದುಬಿಡ್ತು. ಟೋಟಲ್ 14,80,000 ಶೇರ್ಸ್, ಇಷ್ಟು ರೂಪಾಯಿ ಬರ್ತಿರೋ ಶೇರ್ಸು ನಮಗೆ ಕೊಟ್ಟಿದ್ದು 3.5 ಲಕ್ಷ ರೂಪಾಯಿಗೆ, ಕರೆಕ್ಟಾ? ನನ್ನ ದುಡ್ಡು ಎಷ್ಟು? ಬರೀ 3.5 ಲಕ್ಷ. ಟೋಟಲ್ ಸ್ಟಾಕದ ವ್ಯಾಲ್ಯೂ ಎಷ್ಟು? 14,80,000. ನಾನು ತಗೊಂಡ ಮೇಲೆ ಪ್ರೈಸ್ ಏನಾದರೂ ಮೇಲಕ್ಕೆ ಹೋಯ್ತು ಅಂದರೆ ನನಗೆ ಬೆನಿಫಿಟ್ಟು. ಬಟ್ ಇದೇ ಕೆಳಗಡೆ ಬಂದುಬಿಟ್ರೆ ಒಂದು 10% ಕೆಳಗಡೆ ಬಿತ್ತಪ್ಪ, ನಿಧಾನ ಡೈಲಿ 2% ಅಂತ ಒಂದು ವಾರದಲ್ಲೇ ಒಂದು 10% ಬಿದ್ದಾಯಿತು ನಮ್ಮ ಸ್ಟಾಕು. 10% ಬಿದ್ದಾಗ ಏನಾಗುತ್ತೆ ಅಂದರೆ ಟೋಟಲ್ ವ್ಯಾಲ್ಯೂ ಎಷ್ಟು ನಮ್ಮದು? 14,80,000 ರೂಪಾಯಿ ವರ್ತಷ್ಟು ಶೇರ್ಸ್. 10% ಬಂದಾಗ ಈ ಲೆಕ್ಕಕ್ಕೆ ಬರಲ್ಲ, ಈ ಲೆಕ್ಕಕ್ಕೆ ಬರುತ್ತೆ. ಸೊ 10% ಬಿದ್ದಾಗ ನಮ್ಗೆ ಎಷ್ಟು ಲಾಸ್ ಬರುತ್ತೆ ಗೊತ್ತಾ? 1,48,000 ಲಾಸ್ ಬಂದಿರುತ್ತೆ. ಎಷ್ಟು ಬಂದಿರುತ್ತೆ? 1,48,000 ಲಾಸ್ ಬಂದಿರುತ್ತೆ. ಬಟ್ ನಮ್ಮ ರಿಯಲ್ ದುಡ್ಡು ಎಷ್ಟು? ನಮ್ಮ ರಿಯಲ್ ದುಡ್ಡು ಬರೀ 3.5 ಲಕ್ಷ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಅವರು ಕೊಟ್ಟಿರೋದು. ಆವಾಗ ಆಲ್ಮೋಸ್ಟ್ ನಮ್ಮ ಇನ್ವೆಸ್ಟ್ಮೆಂಟು 3.5 ಲಕ್ಷದಲ್ಲಿ 1.5 ಲಕ್ಷ ಹತ್ತಿರ ಲಾಸ್ ಆಗಿದೆ ಅಂದರೆ ಮೋರ್ ದ್ಯಾನ್ 45% ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ? 45% ಲಾಸ್ ಆಗಿದೆ ನಮ್ಮ ಕ್ಯಾಪಿಟಲಲ್ಲಿ. ಆವಾಗ ಬ್ರೋಕರ್ ನಿಮಗೆ ಫೋನ್ ಮಾಡ್ತಾನೆ ಅಥವಾ ಮೆಸೇಜ್ ಕೊಡ್ತಾನೆ. ಬ್ರೋಕರ್ ಏನಂತ ಮೆಸೇಜ್ ಮಾಡ್ತಾನೆ ಗೊತ್ತಾ? ಸರ್ ನೋಡಿ, ನಿಮ್ಮ ದುಡ್ಡು 3.5 ಲಕ್ಷ, ನಾವು ಇನ್ನು ಉಳಿದಿರೋ ನಾವು ಕೊಟ್ಟಿದ್ವಿ, ನಿಮ್ಮ ದುಡ್ಡಲ್ಲಿ ಇವಾಗ 1,48,000 ಲಾಸ್ ಇದೆ. ಅಂದರೆ ಏನಾಗಿದೆ ಗೊತ್ತಾ? ಮಾರ್ಜಿನ್ ಶಾರ್ಟ್ ಫಾಲ್ ಅಂತ ಹೇಳ್ತಾರೆ. ಮಾರ್ಜಿನ್ ಶಾರ್ಟ್ ಫಾಲ್, ನಿಮ್ಮ ದುಡ್ಡಲ್ಲಿ ಇಷ್ಟು ದುಡ್ಡು ಕಡಿಮೆ ಆಗಿದೆ. ಸೊ ಹಾಗಾಗಿ ಅದೇ 50%ವರೆಗೂ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಬೇಗ ಈ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ರೀಫಿಲ್ ಮಾಡಿ. ಈ 1.5 ಲಕ್ಷ ಅಮೌಂಟನ್ನ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ರೀಫಿಲ್ ಮಾಡಿ ಅಥವಾ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ನೀವು ಆ್ಯಡ್ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಬಟ್ ನಿಮ್ಮ ಹತ್ರ ಆ್ಯಡ್ ಮಾಡೋಕ್ಕೆ ಇಷ್ಟು ದುಡ್ಡು ಇಲ್ಲ. ಇಲ್ಲಿ ಇಷ್ಟು ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಬ್ರೋಕರ್ ಏನು ಮಾಡ್ತಾನೆ ಗೊತ್ತಾ? ಒಂದಿನ ನೋಡ್ತಾನೆ, ನೆಕ್ಸ್ಟ್ ದಿನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ 1,48,000 ರೂಪಾಯಿ ಲಾಸ್ ಆಗಿದೆ ಗೊತ್ತಾ, ಅಷ್ಟಕ್ಕೆ ಮಾತ್ರ ಬೇಕಾಗಿರೋಷ್ಟು ಶೇರ್ಸ್ ನಿಮ್ಮ ಅಕೌಂಟಿಂದ ಏನು ಮಾಡ್ತಾನೆ? ಮಾರಿಬಿಡ್ತಾನೆ. ನಿಮ್ಮ ಪರ್ಮಿಷನ್ ಇದ್ದಂಗೆ ಸೇಲ್ ಮಾಡಿಬಿಡ್ತಾನೆ. ಯಾಕಂದರೆ ನೀವು ಡಿಮ್ಯಾಟ್ ಅಕೌಂಟ್ ಮಾಡಬೇಕಾದಾಗಲೇ ಅಟಾರ್ನಿ ಅಂತ ಒಂದು ಪೇಜ್ ಇರುತ್ತೆ, ಅದಕ್ಕೆ ಸೈನ್ ಹಾಕಿರ್ತೀರಾ. ಸೈನ್ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಪರವಾಗಿ ನನ್ನ ಬ್ರೋಕರು ಸ್ಟಾಕ್ನ ನಾನೇನಾದರೂ ಸೆಲ್ ಮಾಡಿಲ್ಲ ಅಂದರೆ ನನ್ನ ಬ್ರೋಕರ್ ಸೆಲ್ ಮಾಡಲಿ ಅನ್ನೋ ಥರ ನೀವು ಸೈನ್ ಹಾಕಿರ್ತೀರಾ. ಅವಾಗ ಏನಾಗುತ್ತೆ, ನೀವು ನಿಮ್ಮ ಸ್ಟಾಕ್ಗೆ ಅಂದರೆ ಈ ಅಮೌಂಟನ್ನು ನೀವು ರೀಫಿಲ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ 48,000 ರೂಪಾಯಿ ವರ್ತಷ್ಟು ಶೇರ್ಸು ನಿಮ್ಮ 3.5 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಶೇರ್ಸ್ ಇರುತ್ತೆ ಅಲ್ವಾ, ಅಷ್ಟು ಅದೇ 1000 ಶೇರ್ಸಲ್ಲಿ, ಈ 1000 ಶೇರ್ಸಲ್ಲಿ 1,48,000 ರೂಪಾಯಿಗೆ ಎಷ್ಟು ಶೇರ್ಸ್ ಬರುತ್ತೋ ಅಷ್ಟು ಶೇರ್ಸ್ನ ಏನು ಮಾಡ್ತಾರೆ? ಮಾರಿಬಿಡ್ತಾರೆ. ಇದೇ ಡಿಸಡ್ವಾಂಟೇಜಸ್. ಒಂದು ಕಡೆ ನೀವು ಇಂಟ್ರೆಸ್ಟು ಪೇ ಮಾಡಬೇಕು, ಒಂದು ಕಡೆ ಕೆಳಗಡೆ ಬಿದ್ದರೆ ಮಾರ್ಜಿನ್ ಶಾರ್ಟ್ ಫಾಲ್ ಆಯ್ತು ಅಂದರೆ ನೀವು ಅದನ್ನ ಪೇ ಮಾಡಬೇಕು. ನೀವೇನಾದರೂ ಈ 1,48,000 ಅಕೌಂಟಿಗೆ ಆ್ಯಡ್ ಮಾಡಿಬಿಟ್ರೆ ಅವ್ರು ಏನು ಶೇರ್ಸ್ ಏನು ಮಾರಲ್ಲ, ಅಲ್ಲೇ ಇರುತ್ತೆ ಶೇರ್ಸು. ಇವತ್ತೆಲ್ಲ ನಾಳೆ ಮೇಲೆ ಬಂದೇ ಬರುತ್ತೆ, ಆವಾಗ ನಿಮಗೆ ಪ್ರಾಫಿಟ್ ಬರುತ್ತೆ. ಬಟ್ ಏನಾಗುತ್ತೆ, ಕೆಳಗಡೆ ಬೀಳ್ತಾ ಹೋಗ್ತಿದ್ರೆ ನೀವು ಬಡ್ಡಿನ ಕಟ್ಟಬೇಕಾಗುತ್ತೆ, ಅದ್ರ ಜೊತೆಗೆ ಮಾರ್ಜಿನ್ ಕೂಡ ಶಾರ್ಟ್ ಫಾಲ್ ಆಗ್ತಾ ಇರುತ್ತೆ, ಅದನ್ನು ನೀವು ಪೇ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಡೆಲಿವರಿ ಕಾಂಟ್ರಾಕ್ಟಿಗೂ ಇಂಟ್ರಾಡೇ ಕಾಂಟ್ರಾಕ್ಟಿಗೂ ಕ್ಲಿಯರಾಗಿ ಅರ್ಥ ಆಯ್ತಾ? ನಮಗೆ ಡೆಲಿವರಿಯಲ್ಲಿ MTF ಅನ್ನೋದು ಕೊಡ್ತಾರೆ. MTF ಇಂದ ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜಸ್ ಇದೆ, ಎರಡನ್ನೂ ಹೇಳಿದ್ದೀನಿ. ಯೂಶ್ವಲಿ ಯಾರು ಅಷ್ಟೇ ಮಾರ್ಕೆಟ್ಗೆ ಫ್ರೆಶರ್ಸ್ ಯಾರಾದರೂ ಬರ್ತಿದ್ದೀರ ಅಂತ ಹೇಳಿದ್ರೆ MTF ಮಾಡಬೇಡಿ. ಅಟ್ಲೀಸ್ಟ್ 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಬೇಕಾದ್ರೆ ಮಾಡಿ. ಈ ಥರ ಇದೆ ಅಂತ ಒಂದು ವಿಷಯ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕಲ್ವ, ನಾನು ಕೊಟ್ಟಿಲ್ಲ ಅಂದರೆ ತಪ್ಪು, ಅದಕ್ಕೇ ಕೊಟ್ಟಿದ್ದೀನಿ. ಬಟ್ ಯಾರು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ವರ್ಷ 1.5 ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ? MTF ರಿಲೇಟೆಡ್ ಏನಾದ್ರು ಡೌಟ್ ಇದೆ ಅಂದರೆ ಫೋನ್ ಮಾಡಿ, ಆಫೀಸ್ ನಂಬರ್ಗೆ ಫೋನ್ ಮಾಡಿ, ನಿಮಗೆ ಡೌಟ್ ಕ್ಲಾರಿಫೈ ಮಾಡ್ತೀನಿ. ಇನ್ನು ನಾವು ಇಂಟ್ರಾಡೇಲಿ ನೋಡಿದ್ದೀವಿ, ಮೇಲೆ ಹೋಗುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು, ಕೆಳಗಡೆ ಬೀಳುತ್ತೆ ಅಂತಲೂ ಟ್ರೇಡ್ ಮಾಡ್ಬೋದು. ಇಲ್ಲಿ ಅಷ್ಟೇ ಈ ಥರ ನಮಗೆ ಅಡ್ವಾಂಟೇಜಸ್ ಇದೆ. ಇನ್ನೊಂದು ನಾನು ಪ್ಲೆಡ್ಜ್ ಅನ್ನೋ ಒಂದು ವಿಷಯ ಕೂಡ ಹೇಳ್ಕೊಡ್ಬೇಕು. ಸೊ ಅರ್ಥ ಆಯ್ತಲ್ವ? ಈಗ ಡೆಲಿವರಿಗೂ ಮತ್ತು ಇಂಟ್ರಾಡೇ ಕಾಂಟ್ರಾಕ್ಟ್ಗೂ ಕ್ಲೀನಾಗಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಲಾಗಿನ್ ಮಾಡಿ ಅಲ್ಲೇ ತೋರಿಸಿದ್ದೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಸೊ ನಾನೊಂದು ವೀಡಿಯೋ ಮಾಡ್ತೀನಿ ನಿಮಗೆ ಹೆಂಗೆ ಬೈ ಮಾಡೋದು ಸೆಲ್ ಮಾಡೋದು ಅಂತೇಳಿ ಲೈವ್ ಮಾರ್ಕೆಟಲ್ಲಿ ಒಂದು ವೀಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಸಾಧ್ಯ ಆದರೆ ನಾನು ಇಲ್ಲಿ ಅಪ್ಲಿಕೇಶನ್ ಕೂಡ ಪೋಸ್ಟ್ ಮಾಡ್ತೀನಿ, ಅವಾಗ ನೋಡಿ. ಓಕೆನಾ?
ನೆಕ್ಸ್ಟ್ ಇವಾಗ ಪ್ಲೆಡ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಪ್ಲೆಡ್ಜ್ ಏನಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಫ್ಯೂಚರ್ಸು ಮತ್ತು ಆಪ್ಷನ್ಸಲ್ಲಿ ನಾವು ಸ್ಟ್ರಾಟಜೀಸ್ ಮಾಡ್ತೀವಿ. ಸೆಲ್ಲಿಂಗಲ್ಲಿ ನಾವೇನು ಮಾಡ್ತೀವಿ, ಹೆಡ್ಜಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀವಿ. ಸರ್ ಏನು ಸರ್ ಏನೇನೋ ಹೇಳ್ತಿದ್ರೆ, ಹೆಡ್ಜಿಂಗು ಸ್ಟ್ರಾಟಜೀಸು ಇದೆಲ್ಲ ಇದೆ ಮುಂದೆ ಸಬ್ಜೆಕ್ಟ್ ನಿಮಗೆ. ಅವಾಗ ಇದನ್ನು ಮಾಡೋಕ್ಕೆ ದುಡ್ಡು ಬೇಕು, ಏನು ಹೇಳಿ, ಆ ಸ್ಟ್ರಾಟಜೀಸ್ ಮಾಡೋಕ್ಕೆ ನಮ್ಗೆ ದುಡ್ಡು ಬೇಕು. ಫಾರ್ ಎಕ್ಸಾಂಪಲ್ ಅದನ್ನು ನೀವು ಮಾಡ್ಕೊಳ್ಳೋದ್ರಿಂದ ತಿಂಗಳಿಗೆ ಒಂದು 2 to 3% ಆರ್ 5% ಈ ಥರ ಎಲ್ಲ ದುಡಿಬೋದು. ಎಕ್ಸ್ಟ್ರಾ ಈಕ್ವಿಟಿ ಬಿಟ್ಟು ನಾನು ಹೇಳ್ತಿರೋದು, ಇದನ್ನು ಎಕ್ಸ್ಟ್ರಾ ನೀವು ದುಡ್ಕೋಬೋದು. ಬಟ್ ಅದಕ್ಕೆ ನಿಮಗೆ ದುಡ್ಡು ಬೇಕು. ಟ್ರೇಡ್ ಮಾಡೋಕ್ಕೆ ಏನು ಬೇಕು, ದುಡ್ಡು ಬೇಕು. ಬಟ್ ನಿಮ್ಮ ಹತ್ರ ಅಮೌಂಟೇ ಇಲ್ಲ ಅಂದರೂ ಕೂಡ ಟ್ರೇಡ್ ಮಾಡ್ಬೋದು. ಬಟ್ ನಿಮ್ಮ ಹತ್ರ ಏನಿರಬೇಕು ಗೊತ್ತಾ, ಈಕ್ವಿಟಿ, ಸ್ಟಾಕ್ಸ್ ಇರಬೇಕು ನಿಮ್ಮ ಹತ್ರ. ಸ್ಟಾಕ್ಸು ಅಥವಾ ಶೇರ್ಸ್ ಇರಬೇಕು ನಿಮ್ಮ ಹತ್ರ. ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ ಸರ್, ಆದರೆ 5 ಲಕ್ಷ ರೂಪಾಯಿ ಶೇರ್ಸ್ ಇಟ್ಕೊಂಡಿದ್ದೀನಿ. ಓಕೆ, ಸಾಕಿದೆ. ಈ 5 ಲಕ್ಷ ರೂಪಾಯಿನ ನೀವೇನು ಮಾಡಬೇಕು ಗೊತ್ತಾ, 5 ಲಕ್ಷ ರೂಪಾಯಿ ಹೊರತಷ್ಟು ಶೇರ್ಸ್ನ ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಆಪ್ಷನ್ ಬರುತ್ತೆ, ನೀವು ಅಲ್ಲೇನು ಮಾಡಬೇಕು, ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಮಾಡಿದ್ರೆ ಇವಾಗ ನೀವೇನಾದರೂ ಒಂದು ಒಡವೆ ಅಡ ಇಟ್ಟರೆ ಫುಲ್ ದುಡ್ಡು ಕೊಡೋಲ್ಲ, ಒಂದು 15-20% ಹಿಡ್ಕೊಂಡೇ ಕೊಡೋದು. ಅದೇ ರೀತಿ ಇಲ್ಲೂ ಅಷ್ಟೇ 20% ಹೇರ್ ಕಟ್ ಮಾರ್ಜಿನ್ ಅಂತ ಇಟ್ಕೊತಾರೆ. ಹೇರ್ ಕಟ್ ಮಾರ್ಜಿನ್ ಒಂದೊಂದು ಸ್ಟಾಕಿಗೂ ಒಂದೊಂದು ಥರ ಇಟ್ಕೊತಾರೆ. ಒಳ್ಳೆ ಕ್ವಾಲಿಟಿ ಸ್ಟಾಕ್ ಇದ್ದರೆ ಇನ್ನೂ ಕಡಿಮೆ ಇಟ್ಕೊತಾರೆ. ಸ್ವಲ್ಪ ಕ್ವಾಲಿಟಿ ಸ್ಟಾಕ್ ಏನಂದರೆ 20-25-30% ಎಲ್ಲ ಇಟ್ಕೊತಾರೆ. ಕ್ವಾಲಿಟಿ ಇತ್ತು ಅಂತ ಹೇಳಿದ್ರೆ 15 ಇಟ್ಕೊತಾರೆ, 10% ಇಟ್ಕೊತಾರೆ ಕಡಿಮೆ. ಇನ್ನು ಫಾರ್ ಎಕ್ಸಾಂಪಲ್ ನಮಗೆ ಇನ್ನು 80% ಕೊಡ್ತಾರೆ ಅವರು. ಈಗ 5 ಲಕ್ಷನ ನೀವು ಪ್ಲೆಡ್ಜ್ ಮಾಡಿದ್ರೆ 20% ಇಟ್ಕೊತಿದ್ದಾರೆ ಅಂತ ಹೇಳಿದ್ರೆ ಹತ್ತಿರ ನಮಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. ಈ 4 ಲಕ್ಷ ರೂಪಾಯಿ ಇಟ್ಕೊಂಡು ನಾವೇನು ಮಾಡ್ಬೋದು, ಆಪ್ಷನ್ ಸೆಲ್ಲಿಂಗ್ ಮಾಡ್ಕೋಬೋದು. ಆಪ್ಷನ್ ಸೆಲ್ಲಿಂಗ್ ಮಾತ್ರ ಹೇಳ್ತಿದ್ದೀನಿ, ಆಪ್ಷನ್ ಸೆಲ್ಲಿಂಗ್ ಮಾತ್ರ. ಆಪ್ಷನ್ ಸೆಲ್ಲಿಂಗು ಮತ್ತು ಹೆಡ್ಜಿಂಗ್ ಮಾಡ್ಕೋಬೋದು. ಆಪ್ಷನ್ ಸೆಲ್ಲಿಂಗ್ ಮಾಡಿಕೊಂಡು ಹೆಡ್ಜಿಂಗ್ ಮಾಡಿಕೊಂಡು ನೀವು 2 to 3% ರಿಟರ್ನ್ಸ್ ತೊಗೋಬೋದು. ಸರ್ ಈ 4 ಲಕ್ಷ ರೂಪಾಯಿ ಫ್ರೀನಾ, ಬಡ್ಡಿ ಇರಲ್ವಾ? ಇದಕ್ಕೆ ಬಡ್ಡಿ ಇರುತ್ತೆ. ನಿಮ್ಮ ಅಕೌಂಟಲ್ಲಿ ಸುಮ್ಮನೆ ಈ 4 ಲಕ್ಷ ಇಟ್ಕೊಂಡಿದ್ರೆ ಬಡ್ಡಿ ಬರೋಲ್ಲ. ಈ ಅಮೌಂಟ್ನ ಟ್ರೇಡಿಗೆ ಯೂಸ್ ಮಾಡಿದ್ರೆ ಮಾತ್ರನೇ ಬಡ್ಡಿ. ಅದು ಅಷ್ಟೇ, ವರ್ಷಕ್ಕೆ ಸಮ್ವೇರ್ ಅರೌಂಡ್ 12 to 14% ಇದೆ. 12-14% ಅಂದರೆ ತಿಂಗಳಿಗೆಲ್ಲ 1.2 ಆ ಥರ ಬರುತ್ತೆ. ಅಂದರೆ ನೀವು ಯೂಸ್ ಮಾಡಿದ್ರೆ ಮಾತ್ರ, ಅದರಲ್ಲೂ ನೀವು ಎಷ್ಟು ಅಮೌಂಟ್ ಯೂಸ್ ಮಾಡ್ತೀರೋ ಅಷ್ಟು ಅಮೌಂಟಿಗೆ ಮಾತ್ರನೇ ಬಡ್ಡಿ ಬರೋದು. ಓಕೆನಾ ಸರ್? ಇದರಲ್ಲಿ ಇನ್ನೂ ಬೇರೆ ಏನೋ ಡಿಸಡ್ವಾಂಟೇಜಸ್ ಇಲ್ವಾ? ಡಿಸಡ್ವಾಂಟೇಜಸ್ ಇದೆ. ಏನಂತ ಹೇಳಿದ್ರೆ, ಈ 4 ಲಕ್ಷ ರೂಪಾಯಿ ತೊಗೊಂಡು ನೀವು ಟ್ರೇಡ್ ಮಾಡ್ಕೊಂಡು ನಿಧಾನಕ್ಕೆ 1 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಬಿಟ್ರಿ. ಹೇಳೋಕ್ಕಾಗಲ್ಲ, ಲಾಸು ಆಗ್ಬೋದು. 1 ಲಕ್ಷ ರೂಪಾಯಿ ನಿಧಾನಕ್ಕೆ ಆಪ್ಷನ್ ಅದು ಇದು ನೀವೇನು ಮಾಡ್ಕೊಂಡು ಬೈಗೆ ಮಾಡ್ಕೊಂಡು ಎಡವಟ್ ಮಾಡ್ಕೊಂಡು ನೀವು ಲಾಸ್ ಮಾಡ್ಕೊಂಬಿಟ್ರೆ, ಈ 1 ಲಕ್ಷ ರೂಪಾಯಿ ಅವರು ನಮಗೆ ಸಾಲ ಕೊಟ್ಟಿದ್ದಾರಲ್ವ, ಅವಾಗ ಬ್ರೋಕರ್ ಏನು ಮಾಡ್ತಾರೆ, ಸರ್ ನಿಮ್ಮ ಅಕೌಂಟಲ್ಲಿ ನಾವು ಕೊಟ್ಟಿದ್ದು 4 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀರಾ, ಬೇಗ ಈ 1 ಲಕ್ಷ ರೂಪಾಯಿನ ಅಕೌಂಟಿಗೆ ಆ್ಯಡ್ ಮಾಡಿ, ಅಕೌಂಟಿಗೆ ಏನು ಮಾಡಿವಿ, ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಸೇಮ್ ಅವಾಗಲೇ MTF ಹಿಡಿದ್ನಲ್ಲ, ಅದೇ ಥರನೇ ನೀವು ಅಕೌಂಟಿಗೆ ಆ್ಯಡ್ ಮಾಡೋಕ್ಕೆ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ, ನೀವು ಪ್ಲೆಡ್ಜ್ ಮಾಡಿದ್ರಲ್ಲ 5 ಲಕ್ಷ ರೂಪಾಯಿ ಶೇರ್ಸು, ಅದರಲ್ಲಿ 1 ಲಕ್ಷ ರೂಪಾಯಿ ಹೊರತಷ್ಟು ಶೇರ್ಸ್ನ ಮಾರ್ಬಿಡ್ತಾರೆ. ಇಲ್ಲಿ 1 ಲಕ್ಷ ರೂಪಾಯಿ ನೀವು ಆ್ಯಡ್ ಮಾಡಬೇಕಾಯ್ತಲ್ಲ, ಮಾಡೋಕ್ಕಾಗಿಲ್ವಲ್ಲ, ಅಷ್ಟು ದುಡ್ಡನ್ನ ಏನು ಮಾಡ್ತಾರೆ, ಶೇರ್ಸ್ನ 1 ಲಕ್ಷ ರೂಪಾಯಿ, ನೀವು 5 ಲಕ್ಷ ರೂಪಾಯಿ ಪ್ಲೆಡ್ಜ್ ಮಾಡಿದ್ದು ಶೇರ್ಸಲ್ಲಿ 1 ಲಕ್ಷ ರೂಪಾಯಿ ಶೇರ್ಸ್ನ ಮಾರ್ಬಿಡ್ತಾರೆ. ಬಟ್ ಇದನ್ನು ನೀವು ಪ್ರಾಪರಾಗಿ ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ತಿಂಗಳಿಗೆ ಒಂದು 2-3% 5% ದುಡ್ಕೊಂಡು ಅದ್ರ ಜೊತೆಲಿ ಇಲ್ಲಿದೆಯಲ್ಲ ಗೊತ್ತಾ ಶೇರ್ಸ್ ನಿಮ್ಮ ಹತ್ರ, ಅದು ಬೆಳೀತಿರ್ತದೆ. ಅದು ನಿಮಗೆ ಪ್ರಾಫಿಟು, ಇದು ನಿಮಗೆ ಪ್ರಾಫಿಟು. ಬಟ್ ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕಂದ್ರೆ ನಿಮಗೆ ಗೊತ್ತಾಗಬೇಕಾಗಿರೋದು ಏನು ಹೇಳಿ, ಹೆಡ್ಜಿಂಗ್ ಸ್ಟ್ರಾಟಜೀಸ್. ಹೆಡ್ಜಿಂಗ್ ಸ್ಟ್ರಾಟಜೀಸ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆರ್ ಪೋರ್ಟ್ಫೋಲಿಯೋನ ಹೆಂಗೆ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡು ಮಾಡೋದು, ಪೋರ್ಟ್ಫೋಲಿಯೋ ಕೂಡ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡು ಹೆಡ್ಜ್ ಮಾಡ್ಬೋದು. ಕ್ಲಿಯರಾ? ನೋಡಿ ಎಷ್ಟು ವಿಷಯ ಇದೆ, ಸುಮ್ಮನೆ ಬೈಸೆಲ್ಲ ಅಷ್ಟೇ ಅಲ್ಲ, ಇಷ್ಟೆಲ್ಲ ವಿಷಯ ನೋಡಿ. ಡೆಲಿವರಿ ಅಂತ ಇದೆ, ಇಂಟ್ರಾಡೇ ಅಂತ ಇದೆ, MTF ಅಂತ ಇದೆ, ಪ್ಲೆಡ್ಜ್ ಅಂತ ಇದೆ, ಒಂದೊಂದಕ್ಕೂ ಒಂದೊಂದು ವಿಷಯಗಳಿದೆ. ನೀವೇನೇ ಟ್ರೇಡ್ನ ತೊಗೊಳೋದಕ್ಕೆ ಮುಂಚೆ ಈ ವಿಷಯ ಇನ್ನೂ ಈ ಕಾನ್ಸೆಪ್ಟ್ ಏನೇನು ನೀವು ಎಷ್ಟು ಹೇಳ್ಕೊಟ್ಟಿದ್ದೀನೋ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ನೋಡಿ ವಿಡಿಯೋ, 2 ಸಲ ನೋಡಿ ವಿಡಿಯೋನ. ಆವಾಗ ನಿಮ್ಗೆ ಏನು ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಏನೇ ಒಂದು ವಿಷಯ ನೀವು ಮಾಡೋದಕ್ಕೆ ಮುಂಚೆ ಕ್ಲಿಯರಾಗಿ ಕ್ಲಾರಿಟಿ ತೊಗೊಳ್ಳಿ, ಕ್ಲಾರಿಟಿ ತೊಗೊಂಡು ಆಮೇಲೆ ಮಾಡಿ. ಓಕೆನಾ?
ಸೊ ಈ ಕ್ಲಾಸಲ್ಲಿ ಡೆಲಿವರಿ ಅಂದರೆ ಏನು, ಇಂಟ್ರಾಡೇ ಅಂದರೆ ಏನು, MTF, ಪ್ಲೆಡ್ಜು, ಡಮ್ಮಿ ಶೇರ್ಸು, ಒರಿಜಿನಲ್ ಶೇರ್ಸು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ, ಈ ಕ್ಲಾಸು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಅಲ್ಲಿವರೆಗೂ ಮೀಟ್ ಆಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.